ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಗರ ಚೌತಿಯನ್ನು ನಾನು ಎಲ್ಲಿ ಆಚರಣೆ ಮಾಡಿದ್ವಿ ಮತ್ತು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ನೇಚರ್ ನೋಡಿದ್ರೆ ಹೇಳ್ಬೋದು ಇದು ಹಳ್ಳಿ ಅಂತ. ಹೌದು, ನಿಜವಾಗ್ಲೂ ನಾನು ನಮ್ಮ ಅಮ್ಮಮ್ಮನ ಊರಲ್ಲಿ ಅಂದರೆ ಸಿ ಬೆಳಗಲ್ ಅಂತ ನಮ್ಮ ಸೋದರ ಮಾವನ ಊರು ಇದು. ನಮ್ಮ ತಾಯಿ ತವ್ರ ಮನೆ. ಇಲ್ಲಿ ಇವತ್ತು ನಾಗರ ಚೌತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಹಳ್ಳಿ ಅಂದ್ರೇನೆ ಏನೋ ಒಂದು ಸಿಹಿ ನೆನಪು. ಅದರಲ್ಲಂತೂ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಅಲ್ಲ, ಹಾಗಾಗಿ ಈ ಊರಿಗೆ ನನಗೆ ಭಾಳ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ಕೂಡ ಹೇಳ್ಬೋದು. ಈಗ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಅವರು ಲಿಂಗೇಶ್ ಅಂತ ನಮ್ಮ ಸೋದರ ಮಾವನ ಮಗ. ಇದು ಅವ್ರ ಮಿಸಸ್, ಇವ್ರ ಜ್ಯೋತಿ ಅಂತ. ಹಾಗೆ ಮಲ್ಲಿಕಾರ್ಜುನ್ ಅಂತ ಅವ್ರ ಮಗ. ನಾವು 4 ಜನ ಹೊಲಕ್ಕೆ ಬಂದು ನಾಗಪ್ಪನಿಗೆ ಹಾಲನ್ನು ಎರಿತಾ ಇದ್ದೀವಿ. ಮೊದಲಿಗೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಇದು ಒಂದು ಟ್ಯಾಂಕ್ ಮಾಡಿದ್ದಾರೆ ನೀರು ತುಂಬೋದಕ್ಕೆ. ಅಲ್ಲಿ ನೀರನ್ನು ತಗೊಂಡು ಎಲ್ಲ ಗಿಡ ಮತ್ತು ನಾಗಪ್ಪ ಕಟ್ಟೆ ಎಲ್ಲಾನು ನೀರಿಂದ ಸ್ವಚ್ಛ ಮಾಡ್ತಾ ಇದ್ದಾರೆ. ಇಲ್ಲಿ ಬೇವಿನ ಗಿಡ ಮತ್ತು ಆಲದ ಮರ 2 ಇದಾವಲ್ಲ, ಇಲ್ಲಿ ಮದುವೆ ಕೂಡ ಮಾಡಿದ್ದಾರೆ ಒಂದು ಕಟ್ಟೆಯನ್ನು ಕಟ್ಟಿ. ಹಾಗೆ 2 ನಾಗಪ್ಪನ ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ಈ ಹೋದ ವರ್ಷನೇ ಈ ನಾಗಪ್ಪ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆವಾಗಿನಿಂದ ಇಲ್ಲೇ ಪ್ರತಿ ವರ್ಷ ಕೂಡ ಅವರು ಹಾಲನ್ನು ಹಾಕ್ತಾರೆ. ಪೂಜೆಯನ್ನ ಮಾಡಿ ಅಂಗನೋಲು ದಾರ ಎಲ್ಲ ಹಾಕಿ ಹಾಲನ್ನು ಹಾಕ್ತಾ ಇದ್ದೀವಿ. ಇವಳು ಮಲ್ಲೇಶ್ವರಿ ಅಂತ ಇನ್ನೊಬ್ಬ ಮೈದನ ಮಗಳು. ಅವ್ರದ್ದು ಹಬ್ಬ ಹೀಗೆ ಆಗಿತ್ತಂತ, ನೀವು ಹೀಗೆ ಆಯ್ತಾ, ಎಷ್ಟೊತ್ತಿಗೆ ಆಯ್ತಾ ಅಂತ ಅವಳು ವಿಡಿಯೋ ಕಾಲ್ ಮಾಡಿದ್ಲು. ಅವಳ ಜೊತೆ ಮಾತಾಡ್ತಾ ಇಲ್ಲಿ ಗಂಗಮ್ಮಗೆ ಹಾಲು ಹಾಕಿದ್ವಿ, ಹಾಗೆ ನಾಗಪ್ಪನಿಗೆ ಹಾಲು ಹಾಕಿದ್ವಿ. ಮತ್ತೆ ಇಲ್ಲಿ ಉತ್ತ ಕೂಡ ಇದೆ, ಉತ್ತಕ್ಕೂ ಕೂಡ ಪೂಜೆ ಮಾಡಿ ಹಾಲು ಹಾಕಿದ್ದೀವಿ. ನಾಗಪ್ಪನಿಗೆ ಹಾಲನ್ನು ಕೊಬ್ಬರಿಯಲ್ಲಿ ಹಾಕಿ ಎಳ್ತಿರ್ಬೇಕಾದ್ರೆ ನನ್ನ ಪಾಲು, ನನ್ನ ಮಕ್ಕಳ ಪಾಲು, ನಮ್ಮ ಮನೆಯವ್ರ ಪಾಲು, ಎಲ್ಲರ ಪಾಲು ಅಂತ ಹೇಳಿ ಹಾಕ್ಬೇಕಂತ. ಈ ನಾಗಪ್ಪನಿಗೆ ಸಂಬಂಧಪಟ್ಟ ಹಲವಾರು ಕಥೆಗಳಿದಾವೆ. ಆ ಎಲ್ಲ ಕಥೆಗಳನ್ನು ನಾನು ಹೋದ ವರ್ಷ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಚಾನಲ್ ಒಳಗೆ ಹೋಗಿ ಆ ಕಥೆಗಳನ್ನು ಕೇಳಿ, ಹಾಗೆ ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಕೂಡ ತಿಳಿಸಿದ್ದೀನಿ. ಇನ್ನು ಉತ್ತ ಇದೆ ಅಂತ ಹೇಳಿದ್ನೆಲ್ಲ, ಉತ್ತಕ್ಕೆ ಪೂಜೆ ಮಾಡೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಹಳ್ಳಿಲಿ ಹಬ್ಬ ಮಾಡೋದೇ ಒಂದು ಖುಷಿ, ಆದರೆ ಈ ರೀತಿ ಹೊಲಕ್ಕೆ ಬಂದು ನೇಚರಲ್ಲಿ ಈ ಹಬ್ಬನ ಮಾಡ್ತಾ ಇದ್ರು ನನಗಂತೂ ತುಂಬಾನೇ ಖುಷಿ ಆಯಿತು. ಹಾಗೆ ಮುಖ್ಯವಾಗಿ ನಾನು ಹುಟ್ಟಿ ಬೆಳೆದದ್ದು ಇಲ್ಲೇ ಅಲ್ಲ, ಅಂದರೆ ಪ್ರತಿ ಹಾಲಿಡೇಸ್ಗೂ ನಾನು ಇಲ್ಲೇ ಬರ್ತಾ ಇದ್ದೆ. ಹಾಗಾಗಿ ನನಗೆ ಈ ಊರಿಗೆ ಮೆಮೊರಿ ನನಗೆ ತುಂಬಾನೇ ಇದ್ದಾವೆ. ನಾವು ಚಿಕ್ಕವರಿದ್ದಾಗ ಎಲ್ಲರೂ ಒಂದೇ ಕಡೆ ಆಟ ಆಡ್ತಾ ಇದ್ವಿ, ಒಂದೇ ಕಡೆ ಊಟ ಮಾಡ್ತಾ ಇದ್ವಿ. ಸಂಜೆ ಆಯ್ತಂದ್ರೆ ಪರದ ಮೇಲೆ ಸಿನಿಮಾ ಅಂತ ಬರ್ತಾ ಇತ್ತು, ಸುತ್ತ ಟೆಂಟ್ ಕಟ್ಟಿ ಅಲ್ಲಿ ಕೂಡ ಸಿನಿಮಾ ನೋಡೋದಕ್ಕೆ ಹೋಗ್ತಿದ್ವಿ. ಬರೋಷ್ಟೊತ್ತಿಗೆ ಜಗಳ ಆಡ್ಕೊಂಡು ಮತ್ತೆ ಬರೋಷ್ಟೊತ್ತಿಗೆ ಕೂಡ್ಕೊಂಡು ಒಂದೇ ರೀತಿ ಆಟ ಆಡ್ಕೊಂಡು ಬರ್ತಾ ಇದ್ವಿ. ಯಾರೇ ಹುಡುಗರಿದ್ದಾಗ ಜಗಳ ಆಡಿದ್ರು ನಾನು ಸ್ವಲ್ಪ ದೊಡ್ಡವಳು ಎಲ್ಲರಿಗಿಂತ, ಇವರೆಲ್ಲರೂ ನಮ್ಮ ಮೈದಿಂದವರೇ ಆಗ್ತಾರೆ, ಎಲ್ಲರಿಗೆ ನಾನೇ ದೊಡ್ಡವಳು ಅಂತ ಎಲ್ಲಾನು ಸಮಾಧಾನ ಮಾಡ್ಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ ಅಂದ್ರೆ, ನನಗೆ ಪ್ರತಿಯೊಂದು ಸ್ಥಳ ನೋಡಿದಾಗೂ ಕೂಡ ನನ್ಗೆ ಅದೇ ನೆನಪಾಗ್ತಾ ಇದೆ. ನಿಮ್ಮಲ್ಲಿ ಕೂಡ ಯಾರಿಗಾದ್ರೂ ಈ ರೀತಿ ಅಮ್ಮಮ್ಮನ ಊರು ನೆನಪಾಗಿದ್ರೆ, ಸೋದರ ಮಾವನ ಮನೆಯಲ್ಲಿ ನಿಮಗೂ ಈ ರೀತಿ ಅನುಭವ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಹೂವಿನ ಗಿಡದ ಜೊತೆಗೆ, ಎಲೆ ಜೊತೆಗೆ, ಎಲ್ಲ ಜೊತೆಗೂ ಒಂದೊಂದು ಒಂದು ಸಂಬಂಧ ಇದೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಗಿಡದಲ್ಲಿ ಕಾಣ್ತಾ ಇದೆಯಲ್ಲ, ಇದು ನಾವು ಮೂಗುತಿ ಅಂತೇಳಿ ಇದನ್ನ ತಗೊಂಡು ಗಮ್ ಹಾಕಿ ಮೂಗಿಗೆ ಹಚ್ಕೊಳ್ತಾ ಇದ್ವಿ. ಅದು ನೋಡೋದಕ್ಕೆ ಕೂಡ ನಕ್ಷತ್ರದ ಆಕಾರ ಇರುತ್ತಲ್ಲ. ನಿಮಗೂ ಕೂಡ ಈ ರೀತಿ ಆಗಿದ್ರೆ, ಈ ತರ ಹೂಗಳನ್ನ ನೋಡಿದ್ರೆ ಕಮೆಂಟಲ್ಲೇ ತಿಳಿಸಿ. ನಾನು ಊರಲ್ಲಾದ್ರೆ ಉತ್ತಿನ ಪೂಜೆ ಮಾಡಿ ಹಾಲು ಹಾಕಿದ್ರೆ ಕಲ್ಲಿನ ನಾಗರೆಗೆ ಹಾಲು ಎರೆಯೋದಿಲ್ಲ, ಕಲ್ಲಿನ ನಾಗರೆಗೆ ಹಾಲು ಎರೆದ್ರೆ ಉತ್ತಿಗೆ ಹಾಕೋದಿಲ್ಲ. ಇಲ್ಲಿ 2 ಹಾಕೋದ್ರಿಂದ ನಾನು 2 ಕಡೆ ಕೂಡ ಹಾಲನ್ನ ಹಾಕಿದ್ದೀನಿ. ಇದು ನಮ್ಮ ದೊಡ್ಡ ಮಾವನ ತೋಟ, ಅದು ನಮ್ಮ ಸಣ್ಣ ಮಾವನ ತೋಟ. ಈ ದೊಡ್ಡ ಮಾವನ ತೋಟದಲ್ಲಿ ಈ ಮಧ್ಯೆ ಮಧ್ಯೆ ಚೌಳೆಕಾಯಿನ ಹಾಕಿದ್ದಾರೆ, ಇದನ್ನ ಗೋರೆಕಾಯಿ ಕೂಡ ಅಂತಾರೆ. ಹಳ್ಳಿಗಳಲ್ಲಿ ಹಾಗೆ ಪ್ರತಿಯೊಂದು ಬೆಳೆ ಬೆಳೆಯುವಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಾಯಿಪಲ್ಯನ ಅವರೇ ಬೆಳಿತಾ ಇದ್ರು. ಅಲ್ಲಿಂದ ಪೂಜೆ ಮಾಡ್ಕೊಂಡು ಇಲ್ಲಿ ಮರಿಯಮ್ಮನ ಗುಡಿ ಅಂತ ಇದೆ ಅಂತ. ಈ ಅಮ್ಮನವರು ತುಂಬಾನೇ ಪವರ್ಫುಲ್ಲು. ಎಷ್ಟು ಪವರ್ಫುಲ್ ಅಂದ್ರೆ, ಈಗ ಹೊಲದ ಕಣ ಆದ್ಮೇಲೆ ಅವಾಗೆಲ್ಲ ಎತ್ತಿನ ಬಂಡಿ ಮೇಲೆ ಆ ಬೆಳೆಯನ್ನ ಮನೆಗೆ ತರ್ತಾ ಇದ್ರು. ಮನೆಗೆ ತರ್ಬೇಕಾಯ್ತಂದ್ರೆ ಈ ಅಮ್ಮನವ್ರಿಗೆ ಏನಾದ್ರು ಕಾಯಿ ಹೊಡಿಲಾರ್ದ ನಾವು ಹಂಗೆ ಎತ್ತಿನ ಗಾಡಿ ಕಟ್ಟಿದ್ರೆ ಅದು ಗಾಡಿ ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ, ಕಾಯಿ ಹೊಡೆದ್ಮೇಲೆನೆ ಮುಂದಕ್ಕೆ ಹೋಗುತ್ತಂತ. ಹಾಗಾಗಿ ಅವ್ರು ಮರಿದೇನೆ ಪ್ರತಿ ವರ್ಷ ಕಣ ಆಯ್ತಂದ್ರೆ ಅವಾಗ ಇಲ್ಲಿ ಕಾಯಿ ಹೊಡಿತಾರೆ. ಅಷ್ಟು ಒಂದು ಶಕ್ತಿ ಪವರ್ಫುಲ್ಲು. ಇಲ್ಲಿ ಮುಂಚೆ ಬಾವಿ ಇತ್ತು, ಆ ಬಾವಿನ ಮುಚ್ಚಿದಾಗ ಈ 2 ನಾಗರ ಕಲ್ಲು ಸಿಕ್ಕುವಂತ. ಹಾಗಾಗಿ ಆ ಮರಿಯಮ್ಮನ ಹತ್ರ 2 ಕಲ್ಲುಗಳನ್ನಿಟ್ಟು ಅಲ್ಲಿ ಕೂಡ ಪ್ರತಿ ವರ್ಷ ಪೂಜೆ ಮಾಡಿ ಹಾಲನ್ನ ಹಾಕ್ತಾರೆ. ಒಂದಿನ ಮುಂಚೆ ಅಂದ್ರೆ ಅದ್ರ ಹಿಂದಿನ ದಿನನೇ ಬಂದು ಇಲ್ಲಿ ಸುಣ್ಣ ಹಚ್ಚಿ ಹೋಗ್ತಾರೆ. ಈಗ ಎಲ್ಲೂ ಬಾಯಿ ಇರೋದಿಲ್ಲಲ್ಲ, ಎಲ್ಲಾ ಕಡೆ ಬೋರ್ ಬಂದ್ಮೇಲೆ ಬಾಯಿನೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅದಕ್ಕಾಗ ಆ ರೀತಿ ಟ್ಯಾಂಕ್ ಮಾಡ್ಕೊಂಡು ಟ್ಯಾಂಕ್ ಅಲ್ಲಿ ನೀರ್ ಇಟ್ಕೋತಾರೆ. ಇನ್ನು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಪ್ರಸಾದ ನೈವೇದ್ಯಕ್ಕೆ ಅಂತ ತಂದಿದ್ದೀವಲ್ಲ,
ಆ ಪ್ರಸಾದನ ಎಲ್ಲರೂ ತಿಂತಾ ಇದ್ದೀವಿ. ಈ ಕಟ್ಟೆ ಮುಂಚೆ ಇರಲಿಲ್ಲ, ಈ ನಡುವ ಕಟ್ಟಿರೋದು. ಇಲ್ಲಿ ಒಂದು ಆಲದ ಮರ ಇತ್ತು, ಅದ್ರ ಜೊತೆಗೆ ಬೇವಿನ ಮರ ಕೂಡ ಇತ್ತು. ಅವೆರಡು ಇದ್ರೆ ಮದ್ವೆ ಮಾಡ್ಬೇಕು ಅಂತಾರಲ್ಲ, ಹಾಗಾಗಿ ನಮ್ಮ ಅತ್ತೆಯವರು ತುಂಬಾ ವಿಜೃಂಭಣೆಯಿಂದ ಈ ಎರಡು ಗಿಡಗಳ ಮದ್ವೆಯನ್ನ ಮಾಡಿದ್ದಾರೆ. ಆಗಿನಿಂದ ಅದಕ್ಕೆ ಬಟ್ಟೆ ಸುತ್ತಿ, ಇದಕ್ಕೆ ಸೀರೆ ಉಡಿಸಿ, ಪ್ರತಿ ವರ್ಷ ಬಳೆ ಹಾಕ್ಸಿ ಉಡಕ್ಕಿ ಹಾಕ್ತಾರೆ. ಹಾಗೆ ಆ ಮದ್ವೆಯಲ್ಲಿ ನಮಗೂ ಕೂಡ ಎಲ್ಲರಿಗೂ ಸೀರೆಗಳನ್ನ ಇಟ್ಟು ಉಡಕ್ಕಿ ಹಾಕಿದ್ದಾರೆ. ಅದೇನೋ ಹೇಳ್ತಾರಲ್ಲ, ತಂದೆ ಅಷ್ಟು ಸೋದರ ಮಾವ ಅಂತ. ಸೋದರ ಮಾವ ಹೋದ್ರು ಕೂಡ ನಮ್ಮ ಅತ್ತೆಯವರು ನನಗೇನು ಕಡಿಮೆ ಮಾಡಿಲ್ಲ. ನಮ್ಮ ಅತ್ತೆಯವರು ಹಾಗೆ ನಮ್ಮ ಅತ್ತಿ ಮಕ್ಕಳು ಕೂಡ ಅಷ್ಟೇ 4 ಜನ ಇದ್ದಾರೆ. ಅವರು ಕೂಡ ಅಷ್ಟೇ ನನ್ಗೆ ಏನು ಕಡಿಮೆ ಮಾಡಿಲ್ಲ. ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ, ಸೀರೆ ಉಟ್ಕೊಂಡು ಉಡಕ್ಕಿ ಹಾಕೊಂಡು ಹೋಗ್ತೀವಿ. ನಾನೇ ಇಬ್ಬರು ಮೊಮ್ಮಕ್ಕಳನ್ನ ಕಂಡಿನಂದ್ರು ಕೂಡ ಇಲ್ಲಿದು ಸಂಬಂಧ ಮಾತ್ರ ನಮ್ದು ಒಂಚೂರು ಕಡಿಮೆ ಆಗಿಲ್ಲ. ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದಿದೀವಿ. ಈಗ ನೋಡಿ, ನೈವೇದ್ಯಕ್ಕೆ ಇಟ್ಟಿರುವಂತಹ ಹಣ್ಣು ಉಂಡೆ ಎಲ್ಲಾನು ತಿನ್ಕೊಂಡ್ವಿ. ಮುಂಚೆ ಆದ್ರೆ ಅಲ್ಲಿ ಊಟ ಮಾಡ್ತಿದ್ವಿ, ಈಗ ನಾವು ಊರಿಗೆ ಬರೋದಿರೋದ್ರಿಂದ ಊಟ ಮಾಡಕ್ ಆಗ್ಲಿಲ್ಲ. ಇಲ್ಲಿ ಆ ದಿನ ರಂಗೋಲಿ ಪುಡಿಯಿಂದ ರಂಗೋಲಿನ ಹಾಕೋದಿಲ್ಲ ಅಂತ, ಅರ್ಶಿಣದಿಂದ ಹಾಕ್ತಾರಂತ. ಯಾಕಂದ್ರೆ ಅದು ನಾಗಪ್ಪನ ಕಣ್ಣಿಗೆ ಬೀಳುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ಸ್ವಲ್ಪ ಉತ್ತಿನ ಮಣ್ಣು ತಗೊಂಡ್ ಬಂದಿದ್ವಿ. ಅದನ್ನ ಬಾಗ್ಲಿಗೆ ಈ ರೀತಿ ನಾಗಪ್ಪನ ರೀತಿ ಇಳಿಸಿ, ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ, ಗೆಜ್ಜೆ ವಸ್ತ್ರ ಏರಿಸಿ, ಅದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಮನೆ ಒಳಗೆ ಹೋಗ್ತೀವಿ. ಒಂದೊಂದ್ ಕಡೆ ಒಂದೊಂದೇ ಆನವಾಯಿತಿ ಇರುತ್ತಲ್ಲ. ನಮ್ ಕಡೆ ಆದ್ರೆ ಅವತ್ತಿನ ದಿನ ಹೆಂಚಿಡೋದಿಲ್ಲ, ನಾಗಪ್ಪನ ಎಡೆ ಸುಟ್ಟಂಗ ಆಗುತ್ತೆ ಅಂತ. ನಿಮ್ ಕಡೆ ಯಾವ ಪದ್ಧತಿ ಇದೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಈ ಕಡೆ ಬಹಳ ನೋಡಿದೀನಿ, ಒಂದ್ ಸ್ವಲ್ಪ ಪ್ಲೇಸ್ ಇದ್ರೂ ಕೂಡ ಅಲ್ಲಿ ಗಿಡಗಳನ್ನ ಬೆಳೆಸ್ತಾರೆ. ಇವರು ಕೂಡ ಹೂವಿನ ಗಿಡಗಳನ್ನ ಬೆಳೆಸಿದ್ದಾರೆ. ನಾವು ಬರೋದನ್ನೇ ನಮ್ಮತ್ತೆ ಎದುರು ಕಾಯ್ತಾ ಇದ್ದಾರೆ. ಇವರೇ ನಮ್ಮಲ್ಲ ಮತ್ತೆ ಅಂತ, ನಮ್ಮೆಲ್ಲರಿಗೆ ಬಾಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಅತ್ತೆಯವರು ನಮ್ಮನ್ನೆಲ್ಲ ತುಂಬಾನೇ ಪ್ರೀತಿ ಮಾಡ್ತಾರೆ. ಆಕ್ಚುಲ್ ಅವರೇ ನಮ್ಮನ್ನೆಲ್ಲ ಬೆಳೆಸಿದ್ದು. ಮನೆಯಲ್ಲಿ ಹಬ್ಬದ ಅಡಿಗೆಯನ್ನ ಮಾಡಿ ನಮಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಕಾಣುತ್ತಿರೋ ಫೋಟೋ ನಮ್ಮ ಸೋದರ ಮಾವ, ನಮ್ಮ ಅಜ್ಜಿ, ನಮ್ಮ ತಾತ. ಬಾಗಿಲಿಗೆ ಹಾಕಿರುವಂತ ಮೇಟಿ ಕೂಡ ತೋರಣ ನಾನೇ ಹಾಕಿರೋದು. ನನಗೆ ಈ ಮನೆಯಲ್ಲಿ ತುಂಬಾನೇ ಒಂದು ನೆನಪುಗಳಿದಾವೆ. ಇದು ನಮ್ಮ ದೇವ್ರ ಮನೆ ಕೋಣೆ. ಇಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಅರಿಶಿಣದಿಂದಾನೇ ರಂಗೋಲಿ ಹಾಕಿದ್ದಾರೆ ನೋಡಿ. ನಮ್ಮ ಕಡೆ ಹೆಂಚು ಇಡೋದಿಲ್ಲ, ಅಷ್ಟೇ ಬಿಟ್ರೆ ಈ ರೀತಿ ಅರಿಶಿಣದಿಂದ ಹಾಕೋದಿಲ್ಲ, ನಾವು ರಂಗೋಲಿ ಪುಡಿಯಿಂದಾನೇ ಹಾಕ್ತೀವಿ. ಇಲ್ಲೇ ನಾನು ಫಸ್ಟ್ ಕೇಳಿರೋದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರ ಮನೆ ಮುಂದೆ ಈ ರೀತಿ ಅರಿಶಿಣದಿಂದ ರಂಗೋಲಿ ಹಾಕಿದ್ದು ನೋಡಿ ನನ್ಗೆ ಶಾಕ್ ಆಯ್ತು. ಯಾಕಂದ್ರೆ ಅರಿಶಿಣ ತುಳಿಬಾರ್ದು ಅಂತೀವಲ್ಲ ಅಂತ. ನನ್ಗೆ ಏನನ್ನ ಒಂದ್ ಡೌಟ್ ಬಂತಂದ್ರೆ ಅದನ್ನ ಕೇಳಿ ಕ್ಲಿಯರ್ ಮಾಡ್ಕೋತಾನೋ ನಂಗೆ ಸಮಾಧಾನ ಇರಲ್ಲ. ಅದಕ್ಕೆ ನಮ್ಮ ಅತ್ತೆನ ಕೇಳಿದೆ, ಯಾಕೆ ನೀವು ಈ ರೀತಿ ಅರಿಶಿಣದಿಂದ ಹಾಕಿದ್ರಲ್ಲ ಅಂತ. ಅವಾಗ ಅವ್ರು ಹೇಳಿದ್ದು, ನಾವು ನಾಗಪ್ಪನಿಗೆ ಅಂದ್ರೆ ಆತನ ಕಣ್ಣಿನ ಮೇಲೆ ಬೀಳುತ್ತೆ ನಾವು ಹಾಕೋ ಪುಡಿ ಅಂತೇಳಿ ಇವತ್ತು ಹಾಕೋದಿಲ್ಲ, ವರ್ಷಕ್ಕೊಂದಿನ ಅರಿಶಿಣದಿಂದಾನೇ ಹಾಕ್ತೀವಿ ಅಂತ ಹೇಳಿದ್ರು. ಇನ್ನು ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಊರಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇದು ಬಸ್ ಸ್ಟ್ಯಾಂಡು. ಇಲ್ಲಿ ಕೂಡ ನಾಗರಕಟ್ಟೆ ಇದೆ. ಇಲ್ಲಿ ಕೂಡ ಎಲ್ಲ ಜನ ಹಾಲನ್ನ ಹಾಕಿದ್ದಾರೆ. ಈ ಗುಡಿ ಕೂಡ ಮುಂಚೆ ಬಹಳ ಚಿಕ್ಕದಾಗಿತ್ತು, ಈಗ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ದಾರೆ. ಬಹಳ ವರ್ಷಗಳ ನಂತರ ನಮ್ಮ ಅಮ್ಮಮ್ಮನ ಊರಿಗೆ ಬಂದು ಹಾಲು ಹಾಕಿರೋದು ನನಗಂತೂ ತುಂಬಾನೇ ಖುಷಿ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನಿಮ್ಮಲ್ಲಿ ಕೂಡ ನಿಮ್ಮ ಅಮ್ಮಮ್ಮನ ಊರಿನ ಏನಾದರೂ ವಿಶೇಷ ಮಧುರ ಕ್ಷಣಗಳು ನೆನಪಿದ್ರೆ ಕಮೆಂಟ್ ಹೇಳಿ ತಿಳಿಸಿ. ಇನ್ನು ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದೇ ರೀತಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನೀವು ಲೈಕ್ ಮಾಡಿದ ತಕ್ಷಣ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.